ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಒಬ್ಬರ ಹಿತಕ್ಕೋಸ್ಕರ, ನಿಮ್ಮ ಒಬ್ಬರ ಹಠಕ್ಕೋಸ್ಕರ ಒಂದು ವ್ಯಕ್ತಿಯ ಮೂಲಭೂತ ಹಕ್ಕನ್ನು ಕಸ್ಕೊಳ್ಳೋದಕ್ಕೆ ನಿಮಗೆ ಕಾನೂನಲ್ಲಿ ಅವಕಾಶ ಇದೆಯಾ? ನೀನು ದಯವಿಟ್ಟು ಉತ್ತರ ಕೊಡಬೇಕು. ಹೋದ ಭಾನುವಾರ ಪಥಸಂಚಲನ ಮಾಡಬೇಕು ಅಂತ ಹೇಳಿದಾಗ ಈ ಸಂಘಟನೆಗಳು ಯಾರೂ ಬಂದಿರಲಿಲ್ಲ. RSS ಕೋರ್ಟ್ಗೆ ಹೋಗಿ ಪರ್ಮಿಷನ್ ತೊಗೊಳ್ಳಿ ಬಂತು, ಕೋರ್ಟಲ್ಲಿ ಹೋಗಿ ಪರ್ಮಿಷನ್ನ ಕೇಳ್ತು. ಅದು ಆದಮೇಲೆ ನೋಡಿ ಇಷ್ಟೂ ಸಂಘಟನೆಗಳಿವತ್ತು ನಮಗೂ ಅದು ಅದೇ ಡೇಟಿಗೆ ಬೇಕು ಅಂತ ಇವ್ರು ಏನು ಹೇಳೋದು, ನೀವು ಅವ್ರಿಗೆ ಕೊಡೋದಾದರೆ ನಮಗೂ ಕೊಡಿ ಅಂತ. ಈ ಸ್ವಾಗತ ಎಲ್ಲೋ ಒಂದು ಕಡೆ ನಮ್ಮ ಸಂವಿಧಾನ ರಕ್ಷಕ ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರಲ್ವ, ಅವರಿಗೆ ಎಲ್ಲೋ ಒಂದು ಕಡೆ ಚುಚ್ಚಿರಬೇಕು ಅಂತ ಅನ್ನಿಸ್ತಿದೆ. ಒಂದು ಸಂಘದ ಮೇಲಿರೋ ದ್ವೇಷಕ್ಕೋಸ್ಕರ, RSS ಮೇಲಿರೋ ನಿಮ್ಮ ಸಿಟ್ಟಿಗೋಸ್ಕರ ಇವತ್ತು RSS ಅಲ್ಲಿ ಜಾತ್ಯತೀತವಾಗಿ ಎಲ್ಲ ಜನಾಂಗದವರು ಇದ್ದಾರೆ ಕಣ್ರಿ. ಹೌದು, ಎಲ್ಲ ಜನಾಂಗದವರು ಇದ್ದಾರೆ. ಅದರಲ್ಲಿ ನೀವು ಅಂದ್ಕೊಂಡಂಗೆ ಯಾವುದೋ ಒಂದು ಜಾತಿಯ ಜನ ಅಲ್ಲಿ ಕೆಲಸ ಮಾಡ್ತಿಲ್ಲ ಅಥವಾ ಸಂಘಟನೆಗೆ ಜೋಡಿಸ್ಕೊಂಡಿಲ್ಲ. ಎಲ್ಲ ಜಾತಿ ಜನ, ಎಲ್ಲ ಧರ್ಮದ ಜನನೂ ಇದ್ದಾರೆ ಅದರಲ್ಲಿ. ಸಂಘದವರು RSSನವರು ದೊಣ್ಣೆ ಹಿಡ್ಕೊಂಡು ಹೋಗ್ಬಿಟ್ಟು ಕಲ್ಲು ಹೊಡೆದವ್ರೆ, ಅಶಾಂತಿ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಕಲ್ಲೊಡಿ ಅವರಿಗೆ ಮುಚ್ಚುಗಳು ತೊಗೊಂಡೋಗಿ ರೋಡಲ್ಲಿ ಓಡಾಡಿಕೊಂಡು ಜನರಲ್ಲಿ ಭಯ ಹುಟ್ಟಿಸೋರಿಗೆ ನೀವೇನು ಮಾಡಲ್ಲ, ಯಾವ ಕ್ರಮನೂ ತಗೊಳ್ಳಲ್ಲ, ಅವ್ರಿಗೆ ನೀವು ಪರ್ಮಿಷನ್ ಕೊಡಲ್ಲ ಅಂತ ಹೇಳೋದೇ ಇಲ್ಲ. ಅವ್ರು ಕೇಳೋದಕ್ಕೆ ಮುಂಚೆನೇ ಪರ್ಮಿಷನ್ ಕೊಟ್ಬಿಟ್ಟಿರ್ತೀರಿ. ಸ್ವತಃ ನಿಮ್ಮ ಕುಟುಂಬದಲ್ಲಿ ಒಂದು ದೊಡ್ಡ ಬ್ಲೆಂಡರ್ ಆಗಿದೆ ರೀ ಪ್ರಿಯಾಂಕ್ ಖರ್ಗೆ ಅವರೇ, ದೊಡ್ಡ ಬ್ಲೆಂಡರ್ ಆಗಿದೆ. ನೀವಿವತ್ತು ಅದನ್ನೂ ಮರೆತು ಬಿಟ್ಟಿದ್ದೀರಾ ಅಂದರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದಿಲ್ಲ ಕಣ್ರಿ. ಪ್ರಿಯಾಂಕ್ ಖರ್ಗೆ ಅವರೇ, ಸಂಘ ಏನು ಮಾಡುತ್ತೆ ಅಂತ ನಿಮಗೆ ಗೊತ್ತಿಲ್ಲ ಕಣ್ರಿ. ನೀವೊಂದು ಸರಿ ಸಂಘಕ್ಕೆ ಬನ್ನಿ, 1 ತಿಂಗಳು 2 ತಿಂಗಳು ಸಂಘದಲ್ಲಿ ಶಾಖೆಗೆ ಬನ್ನಿ, ನಿಮ್ಗೆ ಅರ್ಥ ಆಗುತ್ತೆ ಅಲ್ಲಿ ಏನನ್ನು ಹೇಳ್ಕೊಡ್ತಾರೆ ಅಂತ. ಅಲ್ಲೇನು ಕಲ್ಲು ಹೊಡಿಯೋದು, ಏನೋ ಬಾಂಬ್ ಬೀಸ್ ಹಾಕೋದು, ಪೆಟ್ರೋಲ್ ಬಾಂಬ್ಗಳನ್ನ ಮಾಡೋದು, ಈ ದೇಶನ ಹೊಡಿಬೇಕು, ಹೆಂಗೆ ಹೊಡಿಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡಲ್ಲ ಕಣ್ರಿ. ಏನೋ ಒಂದು ಶಿಸ್ತುಬದ್ಧವಾದ ಜೀವನನ ಸಂಘ ಕಟ್ಕೊಡುತ್ತೆ. ಈ ಒಬ್ಬ ಒಳ್ಳೆ ದೇಶಭಕ್ತನಾಗಿ ಒಂದು ಮಗು ಸಂಘಕ್ಕೆ ಹೋಗ್ತಿದೆ ಅಂದರೆ ಆ ಮಗುನ ಒಬ್ಬ ದೇಶಭಕ್ತನಾಗಿ, ಒಬ್ಬ ಧರ್ಮನಿಷ್ಠನಾಗಿ ಹೇಗೆ ಬದುಕಬೇಕು ಅನ್ನೋದೊಂದು ಸಂಘ ಹೇಳ್ಕೊಡುತ್ತೆ ರೀ. ನಿಮ್ಗೆ ಎಲ್ರಿಗೂ ಗೊತ್ತಿದೆ. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನೀವೆಲ್ಲ ನೋಡ್ತಾ ಇದ್ದೀರಿ, ಇವತ್ತು ಕಲಬುರಗಿಯ ಚಿತ್ತಾಪುರದಲ್ಲಿ ಒಂದು RSS ಕಾರ್ಯಕ್ರಮ ಮಾಡೋದಕ್ಕೆ RSS ಸಂಘಟಕರು ಒಂದು ಮನವಿನ DC ಅವರಿಗೆ ಹಿಂದಿನ ವಾರನೇ ಕೊಟ್ಟಿದ್ದರು. ನಾವೊಂದು ಬೈಠಕ್ ಮಾಡಬೇಕು, ಒಂದು ಪಥಸಂಚಲನ ಮಾಡಬೇಕು, ನಮ್ಗೆ ಪರ್ಮಿಷನ್ ಬೇಕು ಅಂತ. ಅದು ಕಾರಣಾಂತರಗಳಿಂದ DC ಅವರು ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸಂಘ ಇದಕ್ಕೆ ಪ್ರತಿಯಾಗಿ ಹೈಕೋರ್ಟಿಗೆ ಕೂಡ ಹೋಯ್ತು. ಹೈಕೋರ್ಟ್ನವ್ರು ಹೇಳಿದ್ರು, ನೀವು 2ನೇ ತಾರೀಕು ಮಾಡ್ಕೊಳ್ಳಿ, ನೀವು ಮತ್ತೆ DC ಅವರಿಗೆ ಅಪ್ಲಿಕೇಶನ್ ಹಾಕ್ಕೊಂಡು ನೀವು ಪರ್ಮಿಷನ್ ತೊಗೊಂಡು 2ನೇ ತಾರೀಕು ಮಾಡ್ಕೊಳ್ಳಿ ಅಂತ ಹೇಳ್ತು. ಇದ್ರ ಮಧ್ಯೆ ಏನಾಗಿದೆ ಈಗ ನೋಡಿ, ಇವಾಗ ಅದೇ ತಾರೀಕಿಗೆ 2ನೇ ತಾರೀಕು ಏನು ಸಂಘ ಒಂದು ಪಥಸಂಚಲನ ಮಾಡಬೇಕು ಅಂತ ಹೊರಟಿತ್ತು, ಅದೇ ಡೇಟಿಗೆ 2ನೇ ತಾರೀಕಿಗೆ, ನವಂಬರ್ 2ನೇ ತಾರೀಕಿಗೆ 5 ಸಂಘಟನೆಗಳು ಮುಂದೆ ಬಂದಿದ್ದಾರೆ ಇವಾಗ. ಹೌದು, 5 ಸಂಘಟನೆಗಳು ಇವಾಗ ನಮಗೂ ಅದೇ ಡೇಟಿಗೆ ಪರ್ಮಿಷನ್ ಕೊಡಿ, ನಾವು ಅದೇ ಡೇಟಿಗೆ ಮಾಡಬೇಕು ಅಂತ. ದಲಿತ ಸಂಘಟನೆಗಳೆಲ್ಲ ಮುಂದೆ ಬಂದಿದ್ದಾವೆ, ಇವಾಗ ನಮಗೂ ಅದೇ ಡೇಟಿಗೆ ಕೊಡಿ ಅಂತ. ಅದರ ಜೊತೆಯಲ್ಲಿ ಇನ್ನೊಂದು ಯಾವುದೋ ಒಂದು ಕ್ರಿಶ್ಚಿಯನ್ ಸಂಘಟನೆ ಒಂದು ಬಂದಿದೆ. ಅವ್ರದ್ದೇನು ಹೇಳ್ತಿದ್ದಾರೆ, ನಾವು ವಿಶ್ವಶಾಂತಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ, ಒಂದು ಮೆರವಣಿಗೆನ ಮಾಡ್ತೀವಿ ವಿಶ್ವಶಾಂತಿಗೋಸ್ಕರ ಅಂತ ಹೇಳ್ಬಿಟ್ಟು ಈ ಥರ ನಾನಾ ಕಾರಣಗಳು ಹೇಳ್ಕೊಂಡು ರೈತ ಸಂಘದವರು ಬಂದಿದ್ದಾರೆ. ರೈತ ಸಂಘದವ್ರು ಏನು ಹೇಳ್ತಿದ್ದಾರೆ, ತುಂಬ ಮಳೆ ಬಂದ್ಬಿಟ್ಟು ಎಲ್ಲ ಬೆಳೆ ಹಾನಿಗಳಾಗಿದೆ, ನಾವು ಇದಕ್ಕೆ ಪರಿಹಾರಕ್ಕೋಸ್ಕರ ನಾವು ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡಬೇಕು, ಆ ಕಾರಣಕ್ಕೋಸ್ಕರ ನಮಗೂ ಪರ್ಮಿಷನ್ ಕೊಡಿ ಅಂತ ಒಟ್ಟು ಒಂದು 5-6 ಸಂಘಟನೆಗಳು ಇವತ್ತು ಅದೇ ಡೇಟಿಗೆ ಬೇಕು ಅಂತ ಬಂದಿದೆ. ನಾವು ಸುಮ್ಮನೆ ಹಂಗೆ ಮೇಲ್ನೋಟಕ್ಕೆ ನೋಡೋಣ ಏನು ನಡೀತಿದೆ ಇಲ್ಲಿ ಅಂತ. ನೋಡಿ, ಒಂದು ಸಣ್ಣ ಮಗು, ಒಂದು 5ನೇ ಕ್ಲಾಸ್ ಹೋಗೋ ಮಗುಗೂ ಅರ್ಥ ಆಗುತ್ತೆ ಇದು ಏನು ನಡೀತಿದೆ ಇದು ಅಂತ. ಏನಿಲ್ಲ, ಇದೊಂದು ರಾಜಕೀಯ ಹುನ್ನಾರ ಅಷ್ಟೇ ಇದು ನಡೀತಿರೋದು, ಇದರಲ್ಲಿ ಬೇರೆ ಇನ್ನೇನು ಇಲ್ಲ. ಮೇಲ್ನೋಟಕ್ಕೆ ಅನ್ನಿಸ್ತಿದೆಯಲ್ವಾ? ಖಂಡಿತ ಯಾರಿಗೆ ಬೇಕಾದರೂ ಅನಿಸುತ್ತೆ ಇದು. ಏನಕ್ಕೆ ಅಂದರೆ ನೋಡಿ, RSSನವರು ಹೋದ ಭಾನುವಾರ ಪಥಸಂಚಲನ ಮಾಡಬೇಕು ಅಂತ ಹೇಳಿದಾಗ ಈ ಸಂಘಟನೆಗಳು ಯಾರೂ ಬಂದಿರಲಿಲ್ಲ, ನಮಗೂ ಕೊಡಿ ನಾವು ಮಾಡ್ತೀವಿ ಅಂತ. ಆದರೆ ಯಾವಾಗ RSS ಕೋರ್ಟ್ಗೆ ಹೋಗಿ ಪರ್ಮಿಷನ್ ತೊಗೊಳ್ಳಿ ಬಂತು, ಕೋರ್ಟಲ್ಲಿ ಹೋಗಿ ಪರ್ಮಿಷನ್ನ ಕೇಳ್ತು, ಅದು ಆದಮೇಲೆ ನೋಡಿ ಇಷ್ಟೂ ಸಂಘಟನೆಗಳಿವತ್ತು ನಮಗೂ ಅದು ಅದೇ ಡೇಟಿಗೆ ಬೇಕು ಅಂತ ಇವ್ರು ಏನು ಹೇಳೋದು, ನೀವು ಅವ್ರಿಗೆ ಕೊಡೋದಾದರೆ ನಮಗೂ ಕೊಡಿ ಅಂತ. ನೋಡಿ ಹೆಂಗಿದೆ ವಾದ, ನೋಡಿ ಹೆಂಗಿದೆ ಇದು. ಅಂದರೆ ಇದರಲ್ಲಿ ನಾವು ಅನ್ಕೋಬೋದಲ್ವ, ಈಗ ಇದರಲ್ಲಿ ರಾಜಕಾರಣ, ರಾಜಕೀಯ, ಒಂದು ಪಕ್ಷ
ಎಲ್ಲ ಇದರಲ್ಲಿ ಸೇರಿಕೊಂಡಿದೆ ಅಂತ ಅನ್ನಿಸ್ತಿಲ್ವಾ? ಖಂಡಿತ ಯಾರಿಗೆ ಬೇಕಾದರೂ ಕೇಳಿದ್ರು ಅನಿಸುತ್ತೆ, ಮೇಲ್ನೋಟಕ್ಕೆ ಅನಿಸುತ್ತೆ. ಆದರೆ ಇಲ್ಲಿ ಸಮಸ್ಯೆ ಏನಾಗ್ತಿದೆ ಇವಾಗ ನೋಡಿ, ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ಒಂದು 200ರಿಂದ 250 ಕಡೆ ಪಥಸಂಚಲನಗಳಾಗಿದೆ ಇಲ್ಲಿವರೆಗೂ. ಎಲ್ಲೂ ಕೂಡ ಯಾವುದೇ ಸಮಸ್ಯೆ ಆಗಿಲ್ಲ. ಎಲ್ಲ ಆಯಾ ಪ್ರದೇಶಗಳಲ್ಲಿ ಏನು ಪಥಸಂಚಲನಗಳಾಯಿತು ಆಯಾ ಜಾಗಗಳಲ್ಲಿ ಯಾರಿಗೆ ಪರ್ಮಿಷನ್ ಕೊಡೋ ಅಥಾರಿಟಿ ಇತ್ತು ಆ ಅಥಾರಿಟಿಯವರು ಪರ್ಮಿಷನ್ ಕೊಟ್ಟಿದ್ದಾರೆ. ಏನೂ ತೊಂದರೆ ಆಗಿಲ್ಲ. ಯಾರೂ ಅವ್ರ ಮೇಲೆ ಕಲ್ಲು ತೂರಲಿಲ್ಲ, ಇವರು ಇನ್ನೊಬ್ಬರ ಮೇಲೆ ಕಲ್ಲು ತೂರಲಿಲ್ಲ, ಎಲ್ಲೂ ಅಶಾಂತಿ ಆಗಿಲ್ಲ. ಆ ಮೆರವಣಿಗೆ ಹೋಗೋ ಜಾಗಗಳಲ್ಲಿ ಏನು ಮೆರವಣಿಗೆ ಹೋಗುತ್ತವಲ್ಲ ಒಂದು ರೋಡ್ಗಳನ್ನ ಇಟ್ಕೊಂಡು, ಆ ರೋಡ್ಗಳಲ್ಲಿ ಹೆಣ್ಮಕ್ಳು ಹೂವುಗಳನ್ನ ಚೆಲ್ಲಿ ಸ್ವಾಗತ ಮಾಡಿದ್ದಾರೆ. ನನಗನ್ಸುತ್ತೆ ಮೋಸ್ಟ್ಲಿ ಈ ಸ್ವಾಗತ ಎಲ್ಲೋ ಒಂದು ಕಡೆ ನಮ್ಮ ಸಂವಿಧಾನ ರಕ್ಷಕ ಪ್ರಿಯಾಂಕ್ ಖರ್ಗೆ ಅವರಿದ್ದಾರಲ್ವ, ಅವರಿಗೆ ಎಲ್ಲೋ ಒಂದು ಕಡೆ ಚುಚ್ಚಿರಬೇಕು ಅಂತ ಅನ್ನಿಸ್ತಿದೆ. ಏನಕ್ಕೆ ಇದನ್ನು ನಾನು ಹೇಳ್ತಿದ್ದೀನಿ ಅಂದರೆ, ಈ ರಾಜ್ಯದಲ್ಲಿ ಎಲ್ಲೂ ಸಮಸ್ಯೆ ಆಗದೇ ಇರೋದು ಕೇವಲ ಚಿತ್ತಾಪುರದಲ್ಲಿ ಮಾತ್ರ ಆಗ್ತಿದೆ ಅಂದರೆ ಯೋಚನೆ ಮಾಡಿ ನೀವು ಏನಕ್ಕೆ ಆಗ್ತಿದೆ ಅಂತ. ನನಗೂ ಒಂದು ಪ್ರಶ್ನೆ ಪ್ರಿಯಾಂಕ್ ಖರ್ಗೆ ಅವರಿಗೆ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಒಬ್ಬರ ಹಿತಕ್ಕೋಸ್ಕರ, ನಿಮ್ಮ ಒಬ್ಬರ ಹಟ್ಟಕ್ಕೋಸ್ಕರ ಒಂದು ವ್ಯಕ್ತಿಯ ಮೂಲಭೂತ ಹಕ್ಕನ್ನು ಕಸ್ಕೊಳ್ಳೋದಕ್ಕೆ ನಿಮಗೆ ಕಾನೂನಲ್ಲಿ ಅವಕಾಶ ಇದೆಯಾ? ನೀವು ದಯವಿಟ್ಟು ಉತ್ತರ ಕೊಡಬೇಕು. ಇದು ಕೇವಲ ನಿಮ್ಮ ಹಿತಾಸಕ್ತಿ, ನಿಮ್ಮ ಆಸಕ್ತಿ, ನಿಮ್ಮ ವೈಯಕ್ತಿಕ ದ್ವೇಷಕ್ಕೋಸ್ಕರ ಇವತ್ತು ಸಂಘದ ಮೇಲೆ ನೀವಿಟ್ಟಿರೋ ವೈಯಕ್ತಿಕ ದ್ವೇಷಕ್ಕೋಸ್ಕರ ಇವತ್ತು ನೀವು ಇದನ್ನು ಮಾಡ್ತಿದ್ದೀರಾ ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ನಮ್ಗೆ ಅನ್ನಿಸ್ತಿದೆ ಖಂಡಿತ. ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ. ನಾನು ಸರ್ಕಾರದಕ್ಕೂ ಕೂಡ ಇದೇ ಪ್ರಶ್ನೆ ಕೇಳ್ತಿರೋದು. ಒಬ್ಬ ವ್ಯಕ್ತಿಯ ವೈಯಕ್ತಿಕ ವಿಚಾರಕ್ಕೋಸ್ಕರ ಒಬ್ಬ ವ್ಯಕ್ತಿ ಪತ್ರ ಬರೆದ್ಬಿಟ್ರ ಅಂದ ತಕ್ಷಣಕ್ಕೆ, ಆ ವ್ಯಕ್ತಿ ಮಂತ್ರಿನೇ ಇರ್ಬೋದು, ಪತ್ರ ಬರೆದು ಅಂದ ತಕ್ಷಣಕ್ಕೆ ನೀವು ಮೂಲಭೂತ ಹಕ್ಕುಗಳನ್ನ ಕಿತ್ಕೊಂಡ್ಬಿಡ್ತೀರಾ? ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ನಾನೊಂದು ಪಥಸಂಚಲನ ಮಾಡೋಕ್ಕೆ ನನಗೆ ಹಕ್ಕಿಲ್ವಾ? ಹಕ್ಕಿಲ್ವೇನ್ರಿ? ನನ್ನ ರೈಟ್ ಅಲ್ವಾ ಅದು? ಯಾಕೆ ನಿಮ್ಗೆ ಇದು ಅರ್ಥ ಆಗ್ತಿಲ್ಲ? ಇವತ್ತು ಸಾಕಷ್ಟು ಜನ ಏನು ಕಾನೂನು ಪಂಡಿತರುಗಳು ಹೇಳ್ತಿದ್ದಾರೆ, ಇದು ಸಂವಿಧಾನದ ಕೊಲೆ ಮಾಡ್ತಿದ್ದಾರೆ, ಇವರು ಸಂವಿಧಾನದ ಕೊಗ್ಗಲೆ ಅಂತ ಹೇಳ್ತಿದ್ದಾರೆ ಇವತ್ತೆಲ್ಲ. ನೀವು ಯಾಕೆ ನೀವು ಅವ್ರನ್ನ ಕೇಳಿಸ್ಕೊತಿಲ್ಲ? ಇವರೇ ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಹಠನೇ ನಿಮಗೆ ಜಾಸ್ತಿ ಆಯಿತಾ ಅಥವಾ ನಿಮಗೆ ಸಂವಿಧಾನದ ಮೇಲೆ ಏನಾದರೂ ನಂಬಿಕೆ ಇದೆಯಾ? ನೀವು ದೊಡ್ಡ ದೊಡ್ಡದಾಗೆಲ್ಲ ಭಾಷಣಗಳಲ್ಲಿ ಹೇಳ್ತೀರಾ, ನಾವು ಸಂವಿಧಾನ ರಕ್ಷಕರು, ನಾವು ಸಂವಿಧಾನನ ಬಿಟ್ಟು ಬೇರೆ ಏನನ್ನೂ ಮಾಡೋದಿಲ್ಲ, ಸಂವಿಧಾನ ಹೇಳಿದ ಥರ ನಡ್ಕೋತೀವಿ ಅಂತ. ಇವಾಗ ನೀವು ಯೋಚನೆ ಮಾಡಿ, ನೀವು ಸಾವಿರಾರು ಜನರ ಮೂಲಭೂತ ಹಕ್ಕನ್ನು ಕಿಟ್ಕೊತಾ ಇಲ್ವಾ? ನಮ್ಮ ಫಂಡಮೆಂಟಲ್ ರೈಟ್ ಕಣ್ರಿ ಇದು. ಹೌದು, ಎಲ್ಲ ಈ ದೇಶದ ಎಲ್ಲ ಜನರಿಗೂ ಕೂಡ ಕಾರ್ಯಕ್ರಮಗಳು ಮಾಡೋದಕ್ಕೆ ಅವಕಾಶ ಇದೆ ರೀ, ಹಕ್ಕಿದೆ ರೀ. ನೀವು ಇಲ್ಲ ನಿಮಗೆ ಏನು ಪಥಸಂಚಲನ ಮಾಡೋಕ್ಕೆ ನಿಮಗೆ ಅವಕಾಶನ ಕೊಡಲ್ಲ. ಏನಿದು ನಿಮ್ಮದು ಹುಚ್ಚಾಟ? ಖಂಡಿತವಾಗ್ಲೂ ನೀವು ಇವತ್ತು ಸಮಾಜದಲ್ಲಿ ಜನರ ಮೂಲಭೂತ ಹಕ್ಕುಗಳನ್ನ ಕಿತ್ಕೊತಾ ಇದ್ದೀರಿ ನೀವು. ಹೌದು, ಒಂದು ಸಂಘದ ಮೇಲಿರೋ ದ್ವೇಷಕ್ಕೋಸ್ಕರ, RSS ಮೇಲಿರೋ ನಿಮ್ಮ ಸಿಟ್ಟಿಗೋಸ್ಕರ ಇವತ್ತು RSS ಅಲ್ಲಿ ಜಾತ್ಯತೀತವಾಗಿ ಎಲ್ಲ ಜನಾಂಗದವರು ಇದ್ದಾರೆ ಕಣ್ರಿ. ಹೌದು, ಎಲ್ಲ ಜನಾಂಗದವರು ಇದ್ದಾರೆ ಅದರಲ್ಲಿ. ನೀವು ಅಂದ್ಕೊಂಡಂಗೆ ಯಾವುದೋ ಒಂದು ಜಾತಿಯ ಜನ ಅಲ್ಲಿ ಕೆಲಸ ಮಾಡ್ತಿಲ್ಲ ಅಥವಾ ಸಂಘಟನೆಗೆ ಜೋಡಿಸ್ಕೊಂಡಿಲ್ಲ. ಎಲ್ಲ ಜಾತಿ ಜನ, ಎಲ್ಲ ಧರ್ಮದ ಜನನೂ ಇದ್ದಾರೆ ಅದರಲ್ಲಿ. ನೀವು ಇಷ್ಟು ಜನರು ನೀವು ಮೂಲಭೂತ ಹಕ್ಕುಗಳನ್ನ ಕಸ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ ನಿಮಗೇನು ಅರ್ಥನೇ ಆಗ್ತಿಲ್ವಲ್ಲ? ನೀವು ಪರ್ಮಿಷನ್ ಕೊಡಲ್ಲ, ಬ್ಯಾನ್ ಮಾಡಿಬಿಡ್ತೀವಿ ಅಂದರೆ ಯಾವುದೇ ಒಂದು ಸರ್ಕಾರದ ಹೊಣೆಗಾರಿಕೆ ಬ್ಯಾನ್ ಮಾಡೋದಲ್ಲ ಕಣ್ರಿ, ಬ್ಯಾನ್ ಮಾಡೋದಲ್ಲ. ನೀವು ಭದ್ರತೆ ಕೊಡಬೇಕು. ಹೌದು, ನೀವು ಪ್ರಿವೆಂಟಿವ್ ಆ್ಯಕ್ಷನ್ಗಳನ್ನ ತೊಗೊಳ್ಬೇಕು. ಅದನ್ನು ಬಿಟ್ಬಿಟ್ಟು ಬ್ಯಾನ್ ಮಾಡ್ತೀನಿ ಅಂದರೆ ನೀವೆಷ್ಟು ಬ್ಯಾನ್ ಮಾಡ್ತೀರಿ? ನಿಮ್ಮ ಹತ್ರ ಪರ್ಮಿಷನ್ ಕೇಳ್ಕೊಂಬಂದವ್ರದೆಲ್ಲ ಬ್ಯಾನ್ ಮಾಡ್ತೀರಾ ಹೇಳಿ? ನಿಮಗೆ ಪ್ರೊಟೆಕ್ಷನ್ ಕೊಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ನೀವು ಬ್ಯಾನ್ ಮಾಡ್ತೀವಿ ಅಂದರೆ ಯಾವ ಅರ್ಥನೇ ಇಲ್ಲ ಇದರಲ್ಲಿ. ಖಂಡಿತವಾಗ್ಲೂ ಅರ್ಥನೇ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಎಷ್ಟನ್ನು ಬ್ಯಾನ್ ಮಾಡ್ಕೊಂಡು ಹೋಗ್ತೀರಿ? ಈಗ RSS ಜೊತೆಯಲ್ಲಿ ಸೇಮ್ ಅದೇ ಡೇಟಿಗೆ ನಾವು ಪರ್ಮಿಷನ್ ಕೊಡಿ ಅಂತ ಒಂದು 5-6 ಸಂಘಟನೆ ಬಂದಿದೆ. ಹಂಗಾದ್ರೆ ಅವ್ರೂ ಬ್ಯಾನ್ ಮಾಡ್ತೀರಾ ಹೇಳಿ? ಯೋಚನೆ ಮಾಡಿ, ಉತ್ತರ ಕೊಡ್ಬೇಕಲ್ವ ನೀವು ಜನರಿಗೆ. ಇವತ್ತು ನಾನು ನೋಡಿ ಓಪನ್ ಆಗಿ ಹೇಳ್ತಿದ್ದೀನಿ, ಈ ಏನು 5-6 ಸಂಘಟನೆಗಳು ಬಂದಿದೆಯಲ್ಲ, ನಮಗೆ ಮೇಲ್ನೋಟಕ್ಕೆ ಅನ್ನಿಸ್ತಿದೆ ಪ್ರಿಯಾಂಕ್ ಖರ್ಗೆ ಅವರೇ, ಇವ್ರುಗಳನ್ನೆಲ್ಲ ನೀವೇ ಎತ್ಕಟ್ಟಿ ಕಳಿಸಿದ್ದೀರ ಅಂತ ನಮ್ಗೆ ಅನ್ನಿಸ್ತಿದೆ. ಡೌಟ್ ಇದೆ. ನೀವೇನಾದರೂ ಕ್ಲಾರಿಟಿ ಕೊಟ್ಟರೆ ಕೊಡಿ ದಯವಿಟ್ಟು. ಹೌದು, ನೀವು ಬರೀ ಒಂದು RSS ಈ ಥರ ಕಾರ್ಯಕ್ರಮಗಳು ಮಾಡಿದಾಗ ಇಷ್ಟೊಂದು ಸಂಘಟನೆಗಳವ್ರು ಮುಂದೆ ಬರ್ತಾರೆ. ಅದೇ ಮುಸಲ್ಮಾನರು ಅಥವಾ ಅನ್ಯ ಕೋಮಿನ ಜನ ಪಥಸಂಚಲನಗಳು ಮಾಡ್ತಾರೆ, ಅವ್ರದ್ದು ಏನೇನೋ ಕಾರ್ಯಕ್ರಮಗಳಾಗ್ತವೆ. ಅಲ್ಲಿ ಯಾಕೆ ನೀವು ಹೋಗಿ ಕೇಳೋದಿಲ್ಲ ನಮಗೂ ಅದೇ ಡೇಟಿಗೆ ಕೊಡಿ ಅಂತ? ಹೇಳಿ,
ಇದ್ರಲ್ಲಿ ಅನ್ಸಲ್ವ ರಾಜಕೀಯ ಇದೆ ಅಂತ? ಸಣ್ಣ ಮಗುಗೂ ಅನಿಸುತ್ತೆ ಇದು ಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರೇ ಮಾಡಿಸ್ತಿರೋದು ಅಂತ. ಪ್ರಿಯಾಂಕ್ ಖರ್ಗೆ ಅವರೇ ತುಂಬ ತಪ್ಪು ಮಾಡ್ತಿದ್ದೀರಿ, ನೀವು ಖಂಡಿತವಾಗ್ಲೂ ತುಂಬ ತಪ್ಪು ಮಾಡ್ತಿದ್ದೀರಿ. ಇದು ನಿಮಗೆ ಒಳ್ಳೆಯದು ಖಂಡಿತ ಆಗೋದಿಲ್ಲ ನಿಮಗೆ ಈ ವಿಚಾರದಲ್ಲಿ. ನೀವು ಒಂದು ಸಮಾಜನ ಟಾರ್ಗೆಟ್ ಮಾಡಿ ಇವತ್ತು ನಿಮಗೆ ಸಂಘದ ಮೇಲೆ ನಿಮಗೆ ಕೋಪ ಇರ್ಬೋದು, ದ್ವೇಷ ಇರ್ಬೋದು, ಆದರೆ ಸಂಘ ಎಲ್ಲ ಜಾತಿ ಜನ, ಎಲ್ಲ ಧರ್ಮದ ಜನನ ಪ್ರತಿನಿಧಿಸುತ್ತೆ. ಹೌದು, ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ನಿಮಗೆ ಬ್ಯಾನ್ ಮಾಡೋ ತಾಕತ್ತಂತೂ ನಿಮಗಿಲ್ಲ, ನಿಮ್ಮ ಕೈನಲ್ಲಿ ಆಗಲ್ಲ, ಯಾಕೆಂದರೆ ನಿಮಗೆ ಬರೋಲ್ಲ ಬ್ಯಾನ್ ಮಾಡೋಕ್ಕೆ. ಮತ್ತು ನೀವು ಹೇಳ್ತಿದ್ದೀರಿ ಈಗ ದೊಡ್ಡದಾಗಿ ಸಂಘ ರಿಜಿಸ್ಟ್ರೇ ಆಗಿಲ್ಲ. ನೀವು ಹೇಳಿ ಪ್ರಿಯಾಂಕ ಖರ್ಗೆ ಅವರೇ, ನೀವು ಸಂವಿಧಾನನ ತುಂಬ ದೊಡ್ಡದಾಗಿ ಓದ್ಕೊಂಡಿರೋರಲ್ವಾ, ತುಂಬ ಒಂದೊಂದು ಅಕ್ಷರನೂ ಬಿಡದಿರೋ ಓದ್ಕೊಂಡಿರೋದಲ್ವಾ? ರಿಜಿಸ್ಟರ್ ಮಾಡ್ಕೊಂಡೇ ಕಾರ್ಯಕ್ರಮಗಳು ಮಾಡಬೇಕಾ? ಹೇಳ್ರಿ. ರಿಜಿಸ್ಟ್ರೇಷನ್ ಇಲ್ಲ ಅಂದರೆ ಏನು ಪರ್ಮಿಷನ್ ಕೇಳೋಂಗಿಲ್ಲ, ಏನು ಕಾರ್ಯಕ್ರಮ ಮಾಡೋಂಗಿಲ್ವಾ? ಸಂವಿಧಾನದಲ್ಲಿ ಎಲ್ಲೂ ರಿಜಿಸ್ಟರ್ ಮಾಡಬೇಕು ಅಂತ ಏನಿಲ್ಲ. ಪ್ರಿಯಾಂಕ ಖರ್ಗೆ ಅವರೇ, ಹಂಗೇನಾದರೂ ರಿಜಿಸ್ಟರ್ ಮಾಡಲೇಬೇಕು ಅನ್ನೋಂಗಿದ್ದಿದ್ರೆ ರಿಜಿಸ್ಟ್ರಾರ್ಗಳು ಬಂದು ಕೇಳ್ತಿದ್ರು ಯಾಕೆ ನೀವಿನ್ನೂ ಮಾಡ್ಕೊಂಡಿಲ್ಲ ಅಂತ. ನೀವೇನು ಕೇಳೋದು? ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ, ಹಾಗಾಗಿ ರಿಜಿಸ್ಟರ್ ಮಾಡಿಲ್ಲ. ಇಷ್ಟಕ್ಕೂ ಮಾಡ್ಕೊಳ್ಬೇಕು ಅಂತ ಏನು ಹೇಳಿಲ್ವಲ್ಲ ಯಾರೂ. ಹಂಗೇನೋ ಒಂದು ಕಾನೂನು ಇದ್ದರೆ ತೊಗೊಂಡು ಬನ್ನಿ, ನೀವು ಕಾನೂನು ತಂದ ಮೇಲೆ ಬೇಕಾದ್ರೂ ನೋಡೋಣ, ರಿಜಿಸ್ಟರ್ ಮಾಡೋದಾದ್ರೂ ಮಾಡ್ತಾರೆ. ಅದನ್ನು ಬಿಟ್ಬಿಟ್ಟು ನಾವು ಪರ್ಮಿಷನ್ ಕೊಡೋಲ್ಲ, ದೊಣ್ಣೆ ಹಿಡ್ಕೊತಾರೆ, ಕಲ್ಲು ಹೊಡಿತಾರೆ. ಎಲ್ಲರೂ ಇದೆ ತೋರಿಸ್ರಿ ಎಲ್ಲಾದ್ರೂ ಉದಾಹರಣೆಗಳು ನಿಮಗೆ. ಸಂಘದವರು RSSನವರು ದೊಣ್ಣೆ ಹಿಡ್ಕೊಂಡು ಹೋಗ್ಬಿಟ್ಟು ಕಲ್ಲು ಹೊಡೆದವ್ರೆ, ಅಶಾಂತಿ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಕಲ್ಲು ಹೊಡಿಯೋರಿಗೆ ಮುಚ್ಚುಗಳು ತೊಗೊಂಡೋಗಿ ರೋಡಲ್ಲಿ ಓಡಾಡಿಕೊಂಡು ಜನರಲ್ಲಿ ಭಯ ಹುಟ್ಟಿಸೋರಿಗೆ ನೀವೇನು ಮಾಡಲ್ಲ, ಯಾವ ಕ್ರಮನೂ ತಗೊಳ್ಳಲ್ಲ. ಅವ್ರಿಗೆ ನೀವು ಪರ್ಮಿಷನ್ ಕೊಡಲ್ಲ ಅಂತ ಹೇಳೋದೇ ಇಲ್ಲ, ಅವ್ರು ಕೇಳೋದಕ್ಕೆ ಮುಂಚೆನೇ ಪರ್ಮಿಷನ್ ಕೊಟ್ಬಿಟ್ಟಿರ್ತೀರಿ ಅಲ್ವಾ? ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಮಾಡ್ತಿರೋ ಈ ಕೆಲಸದಿಂದ ನೋಡಿ ರಾಜ್ಯದಲ್ಲಿ ಅಶಾಂತಿಯು ಸೃಷ್ಟಿ ಆಗೋದಕ್ಕೆ ನೀವು ಕಾರಣ ಆಗ್ತಿದ್ದೀರಿ. ಹೌದು, ನೀವು ಈಗ ಒಂದು ಕಡೆ ನೀವು ಪರ್ಮಿಷನ್ ಕೊಡಲ್ಲ ಅಂತೀರಿ, ಇನ್ನೊಂದು ಕಡೆ ಪರ್ಮಿಷನ್ ಕೊಟ್ಟರೆ ಆವಾಗ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಖಂಡಿತ ಆಗುತ್ತೆ. ಹೌದು, ಯಾಕೆಂದರೆ ಇದರಿಂದನೇ ಜಗಳ ಹಚ್ಚೋದು. ನಿಮ್ಮ ಉದ್ದೇಶನೂ ಬಹುಶಃ ಅದೇ ಇರಬೇಕು. ಜನ ಯಾರೂ ನೆಮ್ಮದಿ ಇರೋಂಗಿಲ್ಲ, ಒಬ್ರಿಗೊಬ್ರಿಗೆ ತಂದಿಕ್ಬಿಟ್ಟು ನೀವು ತಮಾಷೆ ನೋಡ್ತಾ ಕೂತಿರೋದು ಅಂತ ಅನ್ನಿಸ್ತಿದೆ ನಮಗೆ ನೋಡ್ತಾ ಇದ್ದರೆ. ಪ್ರಿಯಾಂಕ್ ಖರ್ಗೆ ಅವರೇ, ಸಂಘ ಏನು ಮಾಡುತ್ತೆ ಅಂತ ನಿಮಗೆ ಗೊತ್ತಿಲ್ಲ ಕಣ್ರಿ. ನೀವೊಂದು ಸರಿ ಸಂಘಕ್ಕೆ ಬನ್ನಿ, 1 ತಿಂಗಳು 2 ತಿಂಗಳು ಸಂಘದಲ್ಲಿ ಶಾಖೆಗೆ ಬನ್ನಿ, ನಿಮ್ಗೆ ಅರ್ಥ ಆಗುತ್ತೆ ಅಲ್ಲಿ ಏನನ್ನು ಹೇಳ್ಕೊಡ್ತಾರೆ ಅಂತ. ಅಲ್ಲೇನು ಕಲ್ಲು ಹೊಡಿಯೋದು, ಏನೋ ಬಾಂಬ್ ಬೀಸಾಕೋದು, ಪೆಟ್ರೋಲ್ ಬಾಂಬ್ಗಳು ಮಾಡೋದು, ಈ ದೇಶನ ಹೊಡಿಬೇಕು, ಹೆಂಗೆ ಹೊಡಿಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡಲ್ಲ ಕಣ್ರಿ. ಏನೋ ಒಂದು ಶಿಸ್ತುಬದ್ಧವಾದ ಜೀವನನ ಸಂಘ ಕಟ್ಕೊಡುತ್ತೆ. ಈ ಒಬ್ಬ ಒಳ್ಳೆ ದೇಶಭಕ್ತನಾಗಿ ಒಂದು ಮಗು ಸಂಘಕ್ಕೆ ಹೋಗ್ತಿದೆ ಅಂದರೆ ಆ ಮಗುನ ಒಬ್ಬ ದೇಶಭಕ್ತನಾಗಿ ಒಬ್ಬ ಧರ್ಮನಿಷ್ಠನಾಗಿ ಹೇಗೆ ಬದುಕಬೇಕು ಅನ್ನೋದೊಂದು ಸಂಘ ಹೇಳ್ಕೊಡುತ್ತೆ ರೀ. ನಿಮಗೆಲ್ಲರಿಗೂ ಗೊತ್ತಿದೆ. ಪ್ರಿಯಾಂಕ್ ಖರ್ಗೆ ಅವರೇ, 1925ರಲ್ಲಿ ಡಾಕ್ಟರ್ ಜಿ ಎಡಗೇವರವರು ಇದನ್ನು ಹುಟ್ಟಾಕಿದ್ದೇ ಧರ್ಮ ಉಳಿಸೋದಕ್ಕೋಸ್ಕರ ಕಣ್ರಿ. ಹೌದು, ಡಾಕ್ಟರ್ ಜಿ ಎಲ್ಲಿದ್ದರು 1925ಕ್ಕಿಂತ ಮುಂಚೆ? ಪ್ರಿಯಾಂಕ್ ಖರ್ಗೆ ಅವರೇ ಎಲ್ಲಿದ್ದರು? ಕಾಂಗ್ರೆಸ್ಸಲ್ಲೇ ಇದ್ದರು. 1921ರಿಂದ 27ರವರೆಗೂ ಈ ದೇಶದಲ್ಲಿ ಖಿಲಾಫತ್ ಚಳುವಳಿ ಹೆಸರು ಹೇಳ್ಕೊಂಡು ಗಾಂಧೀಜಿ ನೇತೃತ್ವದಲ್ಲಿ ಮುಸಲ್ಮಾನರ ಏನೊಂದು ಅಪೀಸ್ಮೆಂಟ್ ಆಯ್ತಲ್ಲ, ಆ ಅಪೀಸ್ಮೆಂಟನ್ನು ನೋಡಿ ಬೇಸತ್ತು ಈ ದೇಶ ರಕ್ಷಣೆ ಮಾಡೋದಕ್ಕೆ ಒಂದು ಹಿಂದೂ ಪರ ಸಂಘಟನೆ ಬೇಕು ಅಂತೇಳಿ ಡಾಕ್ಟರ್ ಜಿ ಇದನ್ನು ಹುಟ್ಟಾಕಿದ್ದು ಕಣ್ರಿ. ಡಾಕ್ಟರ್ ಜಿ ಇದನ್ನು ಹುಟ್ಟಾಕಿದ್ದು ಸುಮ್ಮನೆ ಹುಟ್ಟಾಕಿಲ್ಲ ರೀ. ನೀವು ದೇಶ ಒಡೆಯೋ ಕೆಲಸ ಮಾಡ್ತಾರೆ ಅಂತೀರ. ಸಂಘದ ಉದ್ದೇಶನೇ ದೇಶ ಕಟ್ಟೋ ಕೆಲಸ ರೀ. ದೇಶ ಒಡೆಯೋದು ಎಲ್ರಿ ಬಂತು? ಹೌದು, ದೇಶ ಹೊಡಿತಿದ್ದರು ನೀವು. ಹೌದು, ನೀವು ಇತಿಹಾಸ ತೆಗೆದು ನೋಡಿ. 1921ರಿಂದ 1927ರವರೆಗೂ ಖಿಲಾಫತ್ ಚಳವಳಿನಲ್ಲಿ ಎಷ್ಟು ದಂಗೆಗಳಾಯಿತು, ಎಷ್ಟು ಹಿಂದೂ ಸಮಾಜನ ಕೊಂದಾಕಿದ್ರು. ಅದ್ರ ವಿರುದ್ಧ ಕಣ್ರಿ ಸಂಘ ಹುಟ್ಟಿದ್ದು. ಹೌದು, ಅದ್ರ ವಿರುದ್ಧ ಸಂಘ ಹುಟ್ಟಿದ್ದು. ನೀವಿವತ್ತು ದೇಶದ್ರೋಹಿಗಳು, ಧರ್ಮದ್ರೋಹಿಗಳು ಅಂತ ಹೇಳ್ತೀರಾ. ಆ ಕಾರಣಕ್ಕೋಸ್ಕರ ಕಣ್ರಿ ಸಂಘ ಹುಟ್ಟಿದ್ದು. ಸ್ವತಃ ನಿಮ್ಮ ಕುಟುಂಬದಲ್ಲೇ ಒಂದು ದೊಡ್ಡ ಬ್ಲೆಂಡರ್ ಆಗಿದೆ ರೀ ಪ್ರಿಯಾಂಕ್ ಖರ್ಗೆ ಅವರೇ, ದೊಡ್ಡ ಬ್ಲೆಂಡರ್ ಆಗಿದೆ. ನೀವಿವತ್ತು ಅದನ್ನೂ ಮರೆತು ಬಿಟ್ಟಿದ್ದೀರಾ ಅಂದರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದಿಲ್ಲ ಕಣ್ರಿ. ಹೌದು, ದೇಶಕ್ಕೆ ಗೊತ್ತಿದೆ ನಿಮ್ಮ ಕುಟುಂಬದಲ್ಲಿ ಏನಾಯಿತು ಅಂತ. ಸಜೀವ ದಹನ ಆಗಿದ್ದಾರೆ ರೀ ನಿಮ್ಮ ಕುಟುಂಬದಲ್ಲಿ. ಯಾರ್ರೀ ಮಾಡಿದ್ದು? RSS ಅವ್ರು ಮಾಡಿದ್ರೇನ್ರಿ ಇದನ್ನ? ಹೇಳ್ರಿ ಪ್ರಿಯಾಂಕ ಖರ್ಗೆ ಅವರೇ, ಏನು RSS ಅವ್ರು ಏನು ಚಡ್ಡಿ ಹಾಕೊಂಡ್ಬಂದಿದ್ರಾ ಬೆಂಕಿ ಹಚ್ಚಕ್ಕೆ ನಿಮ್ಮ ಮನೆಗೆ? ನಿಮ್ಮ ತಂದೆಯವ್ರನ್ನ ಕೇಳಿ ಬೆಂಕಿ ಹಚ್ಚಿದವ್ರು ಯಾರು ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ಮೋಸ್ಟ್ಲಿ ಹುಟ್ಟಿರಕ್ಕಿಲ್ಲ ಅವಾಗ.
ನೀವು ಭವಿಷ್ಯ ಹುಟ್ಟಿರೋಕ್ಕಿಲ್ಲ ಅವಾಗ. ನಿಮ್ಮ ತಂದೆಯವ್ರನ್ನ ಕೇಳಿ ಹೇಳ್ತಾರೆ, ನಿಮ್ಮ ಮನೆಗೆ ಯಾರು ಬೆಂಕಿ ಹಚ್ಚಿದ್ದು, ನಿಮ್ಮ ಅಜ್ಜಿನ ನಿಮ್ಮ ಅತ್ತೆನ ಯಾರು ಕೊಂದಿದ್ದು, ಸುಟ್ಟಿದ್ದು ಅಂತ ಹೇಳ್ತಾರೆ ನಿಮ್ಮಪ್ಪ. ಇಷ್ಟೆಲ್ಲ ಉದಾಹರಣೆಗಳು ನಿಮ್ಮ ಮುಂದೆನೇ ಇದ್ರೂ ಕೇವಲ ಅತಿ ಕೇವಲ ರಾಜಕಾರಣಕ್ಕೋಸ್ಕರ ಇವತ್ತು ನೀವು ಇಷ್ಟು ಮಟ್ಟದಲ್ಲಿ ಇವತ್ತು ಹಿಂದೂಗಳನ್ನ, ಹಿಂದೂ ಧರ್ಮನ ನೀವು ಇವತ್ತು ದ್ವೇಷ ಮಾಡ್ತಿರಲ್ವ ಪ್ರಿಯಾಂಕ್ ಖರ್ಗೆ ಅವರೇ? ಯೋಚನೆ ಮಾಡಿ, ನೀವು ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಇದೆ ಅಂತ ಯೋಚನೆ ಮಾಡಿ. ದಯವಿಟ್ಟು ಸರಿ ಮಾಡ್ಕೊಳ್ಳಿ ನಿಮ್ಮ ನಡವಳಿಕೆನ. ಇನ್ನೂ ಕೋರ್ಟಲ್ಲಿದೆ ಇವತ್ತು ವಿಚಾರಣೆ ಇದೆ, ನೋಡೋಣ ಏನಾಗುತ್ತೆ. ಆದರೆ ಒಂದಂತೂ ನಿಜ, ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಉದ್ದೇಶಪೂರ್ವಕವಾಗಿ ಇದರಲ್ಲಿ ನಿಮ್ಮ ಸ್ವ ಇಚ್ಛೆಯಿಂದ, ನಿಮ್ಮ ಸ್ವಂತ ಲಾಭಕ್ಕೋಸ್ಕರ, ನಿಮ್ಮ ಸ್ವಂತ ದ್ವೇಷಕ್ಕೋಸ್ಕರ ಇದರಲ್ಲಿ ಯಾವ ಪಕ್ಷದ ಆಸಕ್ತಿನೂ ಇಲ್ಲ. ನೀವೇನೋ ನಾನು ದೊಡ್ಡ ಲೀಡರು, ನಾನು ದೊಡ್ಡ ಮುಸ್ಲಿಮರ ಪರ ನಿಂತಿದ್ದೀನಿ, ಹಿಂದೂಗಳನ್ನ ನಾನು ವಿರೋಧ ಮಾಡ್ತಿದ್ದೀನಿ ಅಂತ ನಿಮ್ಮ ಹೈಕಮಾಂಡಿಗೆ ತೋರಿಸ್ಕೊಳ್ಳೋದಕ್ಕೆ, ಅವರಿಗೆ ಅವರ ಅಟೆನ್ಷನ್ ನಿಮ್ಮ ಕಡೆ ತಿರುಗಲಿ ಅನ್ನೋ ಕಾರಣಕ್ಕೆ ನೀವು ಇವತ್ತು ಇಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀರಿ. ಯಾಕೆಂದರೆ ಕರ್ನಾಟಕದ ಯಾವ ಭಾಗದಲ್ಲೂ ಕೂಡ ಯಾವ ಗಲಾಟೆಗಳು ಆಗಿಲ್ಲ, ಎಲ್ಲ ಚೆನ್ನಾಗಿ ಕಾರ್ಯಕ್ರಮ ಆಗಿದೆ. 250ಕ್ಕಿಂತ ಹೆಚ್ಚು ಕಡೆ ಪಥಸಂಚಲನಗಳು ಕರ್ನಾಟಕದ ಉದ್ದಗಲಕ್ಕೂ ಆಗಿದೆ, ಚಿತ್ತಾಪುರ ಒಂದು ಬಿಟ್ಟು. ಆದರೆ ಇವತ್ತು ಸಂಘ ಹೇಳ್ತಿದೆ ಚಿತ್ತಾಪುರದಲ್ಲೂ ಮಾಡೇ ತೀರ್ತೀವಿ ಅಂತ. ಹೌದು, ಚಿತ್ತಾಪುರದಲ್ಲೂ ಕೂಡ ಮಾಡೇ ತೀರ್ತೀವಿ ಅಂತ ನನಗೂ ಕೂಡ ವಿಶ್ವಾಸ ಇದೆ. ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ, ಕಾನೂನಿದೆ, ಅದನ್ನು ಹೇಳಿಕೊಡೋದಕ್ಕೆ ಕೋರ್ಟುಗಳಿದೆ. ಖಂಡಿತವಾಗ್ಲೂ ಈ ರಾಜ್ಯದ ನ್ಯಾಯಾಲಯ RSSಗೆ ಸರಿಯಾಗಿರೋವಂಥ ಒಂದು ನ್ಯಾಯನ ಒದಗಿಸುತ್ತೆ. ನಿಮ್ಮ ಪರ್ಮಿಷನ್ ಬೇಕಾಗಿಲ್ಲ ಅಂತ ಬೇಕಾದ್ರೂ ನಾವು ಹೇಳೋ ಮಟ್ಟದಲ್ಲಿ ಇವತ್ತು ಇದ್ದೀವಿ ಪ್ರಿಯಾಂಕಾ ಖರ್ಗೆ ಅವರೇ. ಏನಕ್ಕೆ ಅಂದರೆ ಈಗಾಗಲೇ ಕೋರ್ಟಲ್ಲಿದೆ, ಕೋರ್ಟ್ ವಿಚಾರಣೆ ತೊಗೊಳ್ತಿದೆ. ಇವತ್ತು ನೋಡೋಣ ಏನಾಗುತ್ತೆ. ಆದರೆ ನೀವು ನಿಮ್ಮ ಈ ರಾಜಕೀಯ ದುರುದ್ದೇಶನ ಬಿಟ್ಟು, ಈ ಹಿಂದೂ ವಿರೋಧಿ ಮನಸ್ಥಿತಿನ ಬಿಟ್ಟು, ಇನ್ನು ಮುಂದೆ ನೀವು ಎಲ್ಲರನ್ನೂ ಕೂಡ ಸರಿಯಾಗಿ ಸರಿಸಮನಾಗಿ ತೊಗೊಂಡೋಗ್ತೀರಾ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.